ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಂಟ್ವರೆಗೂ ನೋಡಿ. ಇವತ್ತು ಒಂದು ರೆಸಿಪಿನೇ ತೋರಿಸ್ತಾ ಇದ್ದೀನಿ. ಇವತ್ತು ನುಗ್ಗೆಕಾಯಿ ಸಾಂಬಾರ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿಜವಾಗ್ಲೂ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಟ್ರೈ ಮಾಡೋದ್ರಿಂದ. ಸೊ ಒಂದ್ಸಲ ಈ ತರ ನುಗ್ಗೆಕಾಯಿ ಸಾಂಬಾರ್ ಟ್ರೈ ಮಾಡಿ ಅದನ್ನ ತೋರಿಸ್ಕೊಡ್ತೀನಿ. ಇವಾಗ ಟೀಗೆ ಇಟ್ಟಿದ್ದೀನಿ. ಅವಾಗ್ಲೇನೆ ಟೀ ಮಾಡಿದ್ದೆ, ಆದ್ರೆ ನಮ್ಮ ಮನೆಯವ್ರು ಕುಡಿಲಿಲ್ಲ. ಯಾಕಂತ ಅಂದ್ರೆ ನಮ್ ಡ್ರೈವರ್ ಏನಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ವೇಟ್ ಮಾಡ್ತಾ ಇದ್ರು. ಅವ್ರ ಜೊತೆನೆ ಟೀ ಕುಡಿಯೋಣ ಅಂತಾನ. ಅವ್ರು ಬರ್ಲಿಲ್ಲ, ಸ್ವಲ್ಪ ನಿದ್ದೆ ಮಾಡ್ತಿದ್ರು ಅನ್ಸುತ್ತೆ. 24 hours ಡ್ಯೂಟಿ ಮಾಡ್ತಾರೆ, ಅದರಿಂದ ಸ್ವಲ್ಪ ಅವ್ರಿಗೂ ರೆಸ್ಟ್ ಬೇಕು. ಬೆಳಗಿಂದ ಮಲಗಿದ್ರು ಅಂತ ಅನ್ಸುತ್ತೆ. ಇವಾಗ ಬಂದಿದ್ರೆ ಅವ್ರಿಗೆ ಫಸ್ಟ್ ಟೀ ಕೊಟ್ಟು ಬಂದು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇನ್ನು ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ಕೋಬೇಕಿತ್ತು. ಮಧ್ಯಾಹ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಮಕ್ಳಿರೋ ಮನೇಲಿ ಸ್ವಲ್ಪ ಈ ತರ ವ್ಲಾಗ್ಸ್ ಗಳೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನನ್ಗೆ ಇವಾಗ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಮುಂಚೆ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾ ಇದ್ರು ಮಕ್ಳಿರೋ ಮನೇಲಿ ಜಾಸ್ತಿ ವ್ಲಾಗ್ಗಳೆಲ್ಲ ಮಾಡೋದಕ್ಕಾಗಲ್ಲ, ಯೂಟ್ಯೂಬ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯೂಟ್ಯೂಬ್ ಚಾನಲ್ ಅಂತನ. ನಾನು ಅದು ಇನ್ನೇನ್ ಕಷ್ಟ ಆಗ್ಬೋದು, ಒಂದು ಕಮೆಂಟ್ಸ್ ರಿಪ್ಲೈ ಕೊಡೋದಕ್ಕೂ ಕಷ್ಟ ಅಂತ ಅಂತಿದ್ರು. ಇನ್ನೇನ್ ಕಷ್ಟ ಆಗ್ಬೋದು ಅನ್ಕೊಂಡಿದೆ. ಬಟ್ ಇವಾಗ ನಾನು ಯಾವಾಗಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ನನ್ಗೆ ಗೊತ್ತಾಗ್ತಾ ಇದೆ ತುಂಬಾ ಕಷ್ಟ ಇದೆ ಅಂತನ. ಇರ್ಲಿ ಆಯ್ತು, ಆದಷ್ಟು ಟೈಮ್ ತಗೊಂಡು ವಿಡಿಯೋ ಮಾಡ್ಕೊಂತೀನಿ. ವಿಡಿಯೋ ಮಾಡ್ಕೊಂಡು ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಟೀ ಮಾಡ್ಕೊಂಡೋಗಿ ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟು ಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟೀ ಅವ್ರಿಗೆ ಇವಾಗ ಟೀ ಕೊಡ್ತರ್ತೀನಿ. ಅವರು ಟೀ ಕುಡ್ಕೊಂಡು ಅದೇನ್ ಮಾತಾಡ್ಕೊಂಡು ಹೋಗ್ತಾರೆ. ನಮ್ಮ ಮನೆಯವರು ಹೋಗಿದ್ದಾರೆ ಮಾತಾಡ್ಸೋದಕ್ಕೆ ಅಂತ. ನಾನು ಅಡುಗೆ ಮಾಡ್ಕೊಳಕ್ ಸರಿ ಆಗುತ್ತೆ. ಅಡುಗೆ ಸ್ಟಾರ್ಟ್ ಮಾಡೋದಕ್ಕೆ ಕೊಟ್ಬಿಟ್ಟು ಬರ್ತೀನಿ. ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರ್ಗೆ 1 ಕಪ್ಪು ಟೀ ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು 1-2 ಟೈಮ್ಗೆ ಆಗೋಷ್ಟು ಮಾತ್ರ ಮಾಡ್ಕೊತೀನಿ. 1-3 ಟೊಮೊಟೊ ತೊಳೆದ್ಬಿಟ್ಟು ಹಾಕ್ಕೊತೀನಿ. ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ. ಅದ್ರ ಜೊತೆಗೆ ಒಂದು 10 ಇಲ್ಕಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು, ಎಷ್ಟು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಅಡುಗೆ ಅಷ್ಟನ್ನ ಹಾಕ್ಕೊಂಡು 1-2 ವಿಷಲ್ ಕೂಗಿಸ್ಕೊತೀನಿ. 1-2 ವಿಷಲ್ ಕೂಗಿಸ್ಕೊಂಡು ಆಮೇಲೆ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊತೀನಿ. ಇದ್ರ ಜೊತೆಗೇ ನುಗ್ಗೆಕಾಯಿ ಸಾಂಬಾರಿಗೆ ನುಗ್ಗೆಕಾಯಿ ಹಾಕ್ಬಿಟ್ರೆ ಎಲ್ಲ ಕದ್ರೋಗ್ಬಿಡುತ್ತೆ. ಅದರಿಂದ ಫಸ್ಟ್ ಬೇಳೆ ಬೇಯಿಸ್ಕೊಂಡು ಆಮೇಲೆ ಸಾಂಬಾರು ಮಾಡ್ಕೊತೀನಿ. ಇನ್ನೊಂದು ಸೈಡಲ್ಲಿ ನಾನು ರೈಸ್ಗೆ ಇಟ್ಕೊತೀನಿ. ಬೇಳೆ ಬೇಯಬೇಕಾದ್ರೆ ರೈಸ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಒಗ್ಗರಣೆ ಹಾಕೊಳೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ. ಇದು ಬೇಯಬೇಕಾದ್ರೆ ಸ್ವಲ್ಪ ನುಗ್ಗೆಕಾಯಿ ಕೂಡ ಸೋಸ್ಕೊಳ್ಳೋಣ. ನುಗ್ಗೆಕಾಯಿ ತುಂಬ ಎಳೆ ನುಗ್ಗೆಕಾಯಿ ತೊಗೊಬಂದಿದ್ದೆ, ಚೆನ್ನಾಗಿತ್ತು. ಆದರೆ 2 ದಿನ ಆಗ್ಬಿಟ್ಟಿತ್ತು ತಗೊಬಂದು. ಅದಾಗಲೇ ಸ್ವಲ್ಪ ನಾರಾದಂಗೆ ಆಗ್ತಾಯಿತ್ತು. ಸೋಸ್ಕೊಳ್ಳೋದಕ್ಕೂ ಸ್ವಲ್ಪ ನಾರೆಲ್ಲ ಸಿಪ್ಪೆ ಬರ್ತಾ ಇರಲಿಲ್ಲ ಮೇಲ್ಗಡೆದು. ನೀವು ನಾನು ತೋರಿಸೋ ಥರ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ನಿಜವಾಗ್ಲೂ ರೈಸ್ಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಇದೇ ಥರನೇ ಮಾಡ್ಕೊಳ್ಳಿ. ಇಷ್ಟು ನುಗ್ಗೆಕಾಯಿ ಆಗಿದೆ. ಇವಾಗ ಇದ್ರ ಜೊತೆಗೆ ಒಂದು ಆಲೂಗಡ್ಡೆ ಕಟ್ ಮಾಡ್ಕೊತೀನಿ. ಆಲೂಗಡ್ಡೆ ಹಾಕೊಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ನುಗ್ಗೆಕಾಯಿ ಸೋಸ್ಕೊಳ್ಳೋ ಅಷ್ಟೊತ್ತಿಗೆ ಆಗಲೇ 2 ವಿಷಲ್ ಬಂದುಬಿಟ್ಟಿತ್ತು. ಅದಾದಮೇಲೆ ಅದನ್ನ ಆಫ್ ಮಾಡಿಬಿಟ್ಟು ಅದು ವಿಷಲ್ ಎಲ್ಲ ಕಡಿಮೆ ಆಗೋದಕ್ಕೆ ಬಿಟ್ಟು ಆಲೂಗಡ್ಡೆ ಕಟ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನನ್ನ ಮಗನಿಗೂ ಕೂಡ ಸ್ವಲ್ಪ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎರ್ಕೊತಾ ಇದ್ದೆ. ಅವನಿಗೆ ಗೊತ್ತಿರಲಿಲ್ಲ ನಾನು ಮಾಡ್ಕೊಡ್ತೀನಿ ಅಂತನ. ಅವ್ನು ನೋಡಾದ್ಮೇಲೆ ಸಿಕ್ಕಾಬಟ್ಟೆ ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಅವನೇ ನೋಡಿ ಆಗಲೇ ಬಂದಿದ್ದ, ಮಾಡಿಕೊಡಮ್ಮ ಅಂತನ. ಇದನ್ನು ಇವಾಗೆಲ್ಲ ಬೇಯಿಸ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಹಾಕ್ಕೊಂಡು ಇದ್ರ ಜೊತೆಗೆ 1-2 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು ರುಬ್ಕೊತೀನಿ. ನಾನು ಸ್ವಲ್ಪ ಮಳೆ ಎಲ್ಲ ಬರೋ ಥರ ಇತ್ತು, ಅದರಿಂದ ಬೇಗನೆ ರುಬ್ಕೊಂಬಿಡೋಣ ಅಂತ ಬಿಸಿದೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕಿತ್ತು, ಅದರಿಂದ ಕರೆಂಟಲ್ಲಿ ಹೋಗ್ಬಿಡುತ್ತೋ ಅಂತ ಆ ಥರ ಮಾಡಿಕೊಂಡೆ. ಬೇಳೆ ಎಲ್ಲ ಬೆಂದಿತ್ತಲ್ಲ, ಅದ್ರ ಜೊತೆಗೇ ಈಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ತೊಳೆದ್ಬಿಟ್ಟು ಹಾಕ್ಕೊಂಡೆ. ಅದ್ರ ಹಾಕ್ಕೊಂಡು ರುಬ್ಕೊಂಡಿರೋ ಅಂಥ ಮಸಾಲೆನ ಅದರೊಳಗೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಅದೇ ಇದಕ್ಕೇ ನಾವು ರುಬ್ಕೊಂಡಿದ್ವಲ್ಲ ಅದೇ ಜಾರ್ಗೆ ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕಡೆ ಇನ್ನೊಂದು ಸೈಡ್ಗೆ ಒಗ್ಗರಣೆಗೆ ಇಟ್ಕೊಂಡೆ. ನಾನು ಸಾಂಬಾರಿಗೆಲ್ಲ ಕೂಡಿಸ್ಕೊಳೋ ಅಷ್ಟೊತ್ತಿಗೆ ರೈಸ್ ಕೂಡ ಆಗಿತ್ತು. ಆಮೇಲೆ
ರೈಸ್ ಅದನ್ನು ಎತ್ತಿಟ್ಬಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ಒಂದು 4 ಎಲ್ಕು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ ಆದಮೇಲೆ ಸಾಂಬಾರು ಹಾಕ್ಕೊಂಡು ಒಂದು 2 ಸೌಟ್ ಆಗೋವಷ್ಟು ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಅಲ್ಲೇ ಒಗ್ಗರಣೆನೇ ಕುದಿಸಿ, ಅದಾದಮೇಲೆ ಸಾಂಬಾರೆಲ್ಲ ಕುಡಿಸ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡೋ ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಹೆಂಗೋ ಒಳ್ಳೆ ಟೈಪಿಗೆ ಅದನ್ನೇ ರುಬ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಸಾಂಬಾರೆಲ್ಲ ಹಂಗೆ ರೆಡಿ ಆಯಿತು. ರೆಡಿ ಆದಾದಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡೆ. ಒಂದು ವಿಷಲ್ ಕೂಗಿಸ್ಕೊಂಡ್ಮೇಲೆ ಸಾಂಬಾರು ರೆಡಿಯಾಗಿತ್ತು. ಕರೆಂಟ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಸಿಡ್ದಿರೋದೆಲ್ಲ ಸ್ಟವ್ ಮೇಲೆ ಸ್ವಲ್ಪ ಗಲೀಜಾಗಿ ಕಾಣಿಸ್ತಾ ಇದೆ. ಏನೋ ಅಂದ್ಕೊಳಕ್ಕೆ ಹೋಗ್ಬಿಡಿ, ಅವಾಗ ಅಡುಗೆ ಮಾಡ್ಬೇಕಾದ್ರೆ ಇದೆಲ್ಲ ಕಾಮನ್ನು. ಸಾಂಬಾರು ಹಿಂಗೆ ಕುದೀತಾ ಇದೆ, ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಊಟಕ್ಕೂ ಚೆನ್ನಾಗಿರುತ್ತೆ, ಸೂಪರಾಗಿತ್ತು ಸಾಂಬಾರು. ಸೊ ಎತ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. 2-3 ವಿಷಲ್ ಕೂಗಿಸ್ಬಿಡಿ, ಇದು ನುಗ್ಗೆಕಾಯಿ ಎಲ್ಲ ಕದ್ರೋಗ್ಬಿಡುತ್ತೆ. ಒಂದು ವಿಷಲ್ಗೆ ಕರೆಕ್ಟಾಗಿ ಆಗುತ್ತೆ. ಅದಾದಮೇಲೆ ನನ್ನ ಮಗನಿಗೆ ಚಿಪ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಕತ್ಲೆನಲ್ಲೇ ಮೊಬೈಲ್ ಟಾರ್ಚ್ ಇಟ್ಕೊಂಡು ಹಂಗೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಚಿಪ್ಸ್ ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ಇಷ್ಟೇ ತೋರಿಸಿದ್ದೀನಿ, ಅದು ಪೂರ್ತಿ ಚಿಪ್ಸ್ ಆಗಿರೋದೆಲ್ಲ ಏನೂ ತೋರ್ಸೋಕ್ಕೆ ಹೋಗಲಿಲ್ಲ. ಕತ್ಲೆನಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ವಿಡಿಯೋನೂ ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ ಅಂತ. ಹಾಗೆ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಪಾತ್ರೆ ತೊಳ್ಕೊಂಡು ಸಾಂಬಾರು ರೆಡಿಯಾಗಿತ್ತು. ಇನ್ನೊಂದು ಸೈಡು ಸ್ವಲ್ಪ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಬುರ್ಜಿ ಮಾಡ್ಕೊಳ್ಳೋದಕ್ಕೆ ಅಂತ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಸಾಂಬಾರು ಕೂಡ ವಿಷಲ್ ಕೂಗಿತ್ತು. ವಿಷಲ್ ಬಿಟ್ಬಿಟ್ಟು ನೋಡಿದೆ, ಸಾಂಬಾರು ಚೆನ್ನಾಗಾಗಿತ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ಥರ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮುದ್ದೆ ಮಾಡ್ಕೋಬೇಕಿತ್ತು, ಬಟ್ ಹಸಿಟ್ಟು ಖಾಲಿ ಆಗಿಬಿಟ್ಟಿದೆ ಹಿಟ್ಟು, ಅದಕ್ಕೆ ಮಾಡ್ಕೊಂಡಿಲ್ಲ. ಅದಾದಮೇಲೆ ಸ್ವಲ್ಪ ಈ ಮೊಟ್ಟೆ ಫ್ರೈ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಹಂಗೆ ಚಪಾತಿನೂ ಮಾಡಿಕೊಂಡೆ. ಸ್ವಲ್ಪ ಚಪಾತಿ ಮಾಡಿದ್ದೆಲ್ಲ ಜಾಸ್ತಿ ಏನೂ ತೋರಿಸ್ಲಿಲ್ಲ, ಯಾಕಂತಂದರೆ ಜಾಸ್ತಿ ಬರೀ ಚಪಾತಿ ಮಾಡೋದೇ ತೋರಿಸ್ತಾ ಇದೆ, ನಿಮಗೂ ಬೋರ್ ಆಗಿಬಿಡುತ್ತೆ ಅಂತ. ಅದಕ್ಕೆ ಸುಮ್ಮನೆ ಒಂದೇ ಒಂದು ಚಪಾತಿ ಅರ್ದಿರೋದು ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸೈಡು ಮೊಟ್ಟೆ ಫ್ರೈಗೆ ಈರುಳ್ಳಿ ಎಲ್ಲ ಇಟ್ಟಿದ್ನಲ್ಲ, ಅದನ್ನು ನೋಡಿದೆ. ಸ್ವಲ್ಪ ಅದೆಲ್ಲ ಬೆಂದಿತ್ತು. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಟ್ಟೆ ಒಡೆದಾಕಿ ಫ್ರೈ ಮಾಡಿಕೊಂಡೆ. ಮೊಟ್ಟೆ ಈ ಥರ ಒಂದು ಸಲ ಹೊಡೆದ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. 2-3 ಸಲ ಹೊಡೆದ್ರೆ ಅದು ಓಡೆಲ್ಲ ಅದ್ರೊಳಗೆ ಬಿದ್ದುಬಿಡುತ್ತೆ. ನೈಟ್ ಟೈಮು ಸ್ವಲ್ಪ ವಾಯ್ಸ್ ಓವರೇ ಕೊಡಬೇಕು ವೀಡಿಯೋಸ್ಗೆಲ್ಲನ. ಅದು ಮಾತಾಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹಾಕೋದಿಲ್ಲ. ನಮ್ಮ ಮನೆಯವರು ಫೋನ್ ನೋಡ್ತಾ ಇರ್ತಾರೆ, ಮತ್ತು ಪಕ್ಕದ ಮನೆಯಲ್ಲಿ TV ಸೌಂಡ್ ಇರುತ್ತೆ. ಅದರಿಂದ ಜಾಸ್ತಿ ವಾಯ್ಸ್ ಓವರೇ ಕೊಡಬೇಕು. ಆ ಟೈಮಲ್ಲಿ ನಾನು ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಬೇಗ ಅಡುಗೆ ಆಗಲಿ ಅಂತ ಹೇಳ್ಬಿಟ್ಟು ಚಪಾತಿನ ದೊಡ್ಡದಾಗಿ ಹಾಕ್ಕೊತಾ ಇದ್ದೆ. ನಮ್ಮ ಮನೆಯವ್ರು ಯಾಕೆ ಇಷ್ಟು ದೊಡ್ಡದಾಗಿ ಮಾಡಿಬಿಟ್ಟಿದೀಯ ಅಂತಿರು. ಅದಕ್ಕೆ ಬೇಗ ಆಗಲಿ ಅಂತ ಈ ಥರ ಮಾಡಿದ್ದೀನಿ ಅಂತ ಅಂದೆ. ಏನಾಗಲ್ಲ ಫ್ರೆಂಡ್ಸ್, ಏನು ತವ ಪೂರ್ತಿ ಇಳಿದಿರಲಿಲ್ಲ, ನಾನು ಸುಮಾರಾಗಿ ದೊಡ್ಡದಾಗಿ ಮಾಡಿದ್ದೆ ಅಷ್ಟೇ. ಮತ್ತು ರಿಂಗ್ ಲೈಟಿಂದು ಮೊಬೈಲ್ ಹೋಲ್ಡರ್ ಕೊಟ್ಟಿರ್ತಾರಲ್ಲ, ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ. ಅದು ಯಾವಾಗಲೂ ಯಾಕೋ ಬಿದ್ದು ಹೋಗ್ತಾ ಇರುತ್ತೆ. ನಾನು ಒಂದು ಕಡೆ ಸೆಟ್ ಮಾಡಿದರೆ ಅದೇ ಒಂದು ಕಡೆ
ತಿರ್ಕೊಂಬಿಟ್ಟಿರ್ತದೆ. ಹಿಂಗಾಗಿ 2-3 ವೀಡಿಯೋಸ್ ಕ್ಲಿಪ್ಪಿಂಗು ಹಾಗೆ ಮಿಸ್ ಆಯಿತು. ಅದಾದಮೇಲೆ ನನ್ನ ಮಗ ಒಂದು ಸಲ ಟೇಸ್ಟ್ ಮಾಡೋಣ ಸಾಂಬಾರು ಅಂತ ಹೇಳ್ಬಿಟ್ಟು ತಿಂತಾಯಿದ್ವಿ. ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನುಗ್ಗೆಕಾಯಿ ಸ್ವಲ್ಪ ಸುಡ್ತಾ ಇತ್ತು, ಅದರಿಂದ ತಿನ್ನೋಕೆ ಆಗ್ತಾಯಿರಲಿಲ್ಲ. ನನ್ನ ಮಗ ಬೇರೆ ಅರ್ಜೆಂಟ್ ಮಾಡ್ತಾಯಿದ್ದ, ಅಮ್ಮ ನನಗೆ ಅಂತ. ಹಂಗೂ ತಿನ್ನಿಸ್ದೆ. ಸಾಂಬಾರಿಗೆ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಟ್ಟಿತ್ತು ಪಾಪ. ಮುಖ ಒಂಥರ ಮಾಡ್ಕೊತಾ ಇದ್ದ. ಅವ್ನಿಗೆ ನುಗ್ಗೆಕಾಯಿ ಅಂದರೆ ತುಂಬ ಇಷ್ಟ. ಹೆಂಗೋ ಕರೆಕ್ಟಾಗಿ ಊಟದ ಟೈಮಿಗೆ ಹೆಂಗೋ ಕರೆಂಟು ಬಂದಿತ್ತು, ಅದಕ್ಕೆ ಊಟ ಮುಗಿಸ್ಕೊಂಡ್ವಿ. ನನ್ನ ಮಗಂಗೆ ಫಸ್ಟ್ ಚಪಾತಿ ಹಾಕ್ಕೊಟ್ಟಿದ್ದೆ. ಆಗಿದ ತಕ್ಷಣವೇ ಅವ್ನಿಗೆ ಹಾಕ್ಕೊಟ್ಬಿಡ್ತೀನಿ, ಅವಾಗ ತಿಂತಾನೆ. ಇಲ್ಲ ಅಂತಂದರೆ ನಾವೇ ತಿನ್ನಿಸ್ಬೇಕು ಅಂತಂದರೆ ಸ್ವಲ್ಪ ಮೊಬೈಲ್ ನೋಡಿಕೊಂಡು ಹಠ ಮಾಡ್ಕೊಂಡು ತಿಂತಾನೆ. ಜಾಸ್ತಿ ಊಟ ತಿನ್ನೋದಕ್ಕೆ ಸ್ವಲ್ಪ ಹಠ ಮಾಡ್ತಾನೆ. ಅದರಿಂದ ಆಗಿದ ತಕ್ಷಣ ಹಾಕ್ಕೊಟ್ಬಿಟ್ರೆ ಅವನು ಚಪಾತಿ ನೋಡಿದ ತಕ್ಷಣ ತಿಂತಾನೆ, ಮಾಡಿ ಅಡುಗೆ ನೋಡಿದ ತಕ್ಷಣ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನುಗ್ಗೆ ಸೊಪ್ಪು ಈಸ್ಕೊಂಬಂದಿದ್ವಿ. ನಮ್ಮ ಮನೆ ಕೆಳಗಡೆ ಮನೆ ಕೆಳಗಡೆನೇ ಖಾಲಿ ಸೈಟಲ್ಲಿ ನುಗ್ಗೆ ಮರ ಇದೆ, ಅಲ್ಲೇ ಈಸ್ಕೊಂಬಂದಿದ್ವಿ. ಈ ಥರ ಕಟ್ಬಿಟ್ಟು ಮಡಗಿದ್ರೆ ಸ್ವಲ್ಪ ಎಲೆ ಎಲ್ಲ ಉದುರುತ್ತಲ್ಲ, ಅದರೊಳಗೆ ಉದುರಿರುತ್ತೆ ಅಂತಲೇ ಕಟ್ಟಿರ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬಟ್ಟೆಗಳು ಸಹ ಇದ್ದವು, ಎಲ್ಲ ಮಡಿಸಿಡೋಣ ಅಂತೇಳ್ಬಿಟ್ಟು ಮಡಿಸಿಟ್ಟು ತಲೆ ಬಾಚ್ಕೊಂಡು ಟಾಚಿ ಮಾಡಿದ್ವಿ. ಅಷ್ಟೇ ಕೆಲಸ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್. ಸ್ವಲ್ಪ ಯಾಕೋ ವಾಯ್ಸ್ ಓವರ್ ಕೊಡೋದಕ್ಕೂ ಆಗ್ತಾಯಿಲ್ಲ, ಯಾಕೆ ಹಿಂಗೆ ಆಗ್ತಾಯಿತ್ತೋ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ಬೋರಿಂಗಾಗಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಯಾರೂ ಬೇಜಾರು ಮಾಡ್ಕೊಂಬೇಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡ್ವರೆಗೂ ನೋಡಿ. ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಆಗಲೇ 2-3 ದಿನದಿಂದ ವಿಡಿಯೋನೇ ಮಾಡಿಲ್ಲ. ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದೀರಾ. ವ್ಯೂಸ್ ಮಾತ್ರ ಚೆನ್ನಾಗಿ ಓಡ್ತಾ ಇದೆ. ಇಂಟ್ರೊಡ್ಯೂಸಿಂಗ್ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವ್ಯೂಸ್ ಓಡ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ಸೇ ಬರ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮಗೂ ಕೂಡ ಖುಷಿಯಾಗುತ್ತೆ ವಿಡಿಯೋಸ್ ಮಾಡೋದಕ್ಕೆಲ್ಲ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಟೇಕ್ ಕೇರ್, ಬಾಯ್.